Hi everyone, this is Samya. Welcome back to another new vlog. ನನ್ನ ಚಾನೆಲ್ ಮೇಲೆ ಇನ್ನೊಂದು ಹೌಸ್ ಸ್ಟೋರ್ ಏನ್ ಮಾಡಕ್ ಆಗುದಿಲ್ಲ. ನಂದು 4th ಮನಿ ಇಯರ್ ನಾಗ ಯಾವ್ದು ಕರೆಕ್ಟ್ ಆಗಿ ಅಪಾರ್ಟ್ಮೆಂಟ್ ಸಿಗಾತಿಲ್ಲ. ಅಂದ್ರೆ ನನಗೇನ್ ಹೆಂಗ್ ಬೇಕಲ್ಲ ಹಂಗ್ ಸಿಗಾತಿಲ್ಲ. ಇದು ಅಪಾರ್ಟ್ಮೆಂಟ್ ಇರೋದ್ನ ಸಬ್ಲೆಟ್ ನಾಗ ಇರತೇನಿ. ಇದು ಫೆಬ್ರವರಿ ಎಂಡ್ ಮಟ ಐತಿ. ಸೊ ಅದಾದಿಂದ ನಂಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆನೆ ಹುಡ್ಕೊಳಕ್ ಸ್ಟಾರ್ಟ್ ಮಾಡ್ತೇನಿ. ಸೊ ಅಲ್ಲಿ ಅಷ್ಟ್ ಮುಂದಿನ ವಿಚಾರ ಮಾಡಂಗಿಲ್ಲ. ಬಿಕಾಸ್ ಏನೇನ್ರ ಲೈಫ್ ನಾಗ ಏನೇನ್ರ ಆಗ್ತಿರ್ತಾವ. ಸೊ ಅಲ್ಲಿ ಮಟ ನಾ ಏನು ವಿಚಾರ ಮಾಡಿಲ್ಲ. 6 months ಮಟ ಅಂತೂ ನಾ ಸೇಫ್ ಇದ್ದೇನೆ. ನಂದು ರೂಮ್ ನಂಗೆ ಬಹಳ ಲೈಕ್ ಆಗೈತಿ. ಅಂಡ್ ನಾ ರೆಂಟ್ ಪೇ ಮಾಡ್ತಿರೋದು €450 ಅಂಡ್ €450 ಡೆಪಾಸಿಟ್ ಕೊಟ್ಟೇನಿ. ಸೆಪ್ಟೆಂಬರ್ 1st ಎಲ್ಲ ಶಿಫ್ಟ್ ಆದೆ ಅಂಡ್ ರೂಮ್ ಎಲ್ಲ ಸೆಟ್ ಮಾಡೇನಿ. ಅದಕ್ಕೆ ಅಪಾರ್ಟ್ಮೆಂಟ್ ಟೂರ್ ಕೊಡೋರಂತ. ನಂದ್ ಅಪಾರ್ಟ್ಮೆಂಟ್ ಹೊರಗ್ ಹಿಂಗ್ ವ್ಯೂ ಐತಿ. ಈ ಕಡೆ ಸೈಡ್ ಹೋದ್ವಿ ಅಂತಂದ್ರೆ ಎಲ್ಲ ಸೂಪರ್ ಮಾರ್ಕೆಟ್ ಸಿಗ್ತಾವ. ಅಂಡ್ ಈ ಕಡೆ ಸೈಡ್ ಉಬಾನ್ ಅಂಡ್ ಬಸ್ ಐತಿ. ಇಲ್ಲಿ ಎಂಟರ್ ಆಗೋಣಂತ. ನಾ ಫಸ್ಟ್ ನಿಮಗೆ ಬೇಸ್ಮೆಂಟ್ ಕರ್ಕೊಂಡು ಹೊಂಟೇನಿ. ಅದಕ್ಕಂದ್ರೆ ವಾಷಿಂಗ್ ಏರಿಯಾ ಇಲ್ಲ ಐತಿ. ಮತ್ ನಮ್ 4th ಫ್ಲೋರ್ ನಡ್ಕೊಂತ ಹೋಗ್ಬೇಕು. ಸೊ ಫಸ್ಟ್ ಇದು ತೋರಿಸ್ಬಿಡ್ತೇನೆ ಅಂತ ನಿಮಗ. ಅಂಡ್ ಹಿಂಗ್ ಬೇಸ್ಮೆಂಟ್ ನಾಗ ವಾಷಿಂಗ್ ಏರಿಯಾ ಕೊಟ್ಟಾರ. ಎಂಟರ್ ಆದ್ವಿ ಅಂದ್ರೆ 4 ವಾಷಿಂಗ್ ಮಷಿನ್ ಇಟ್ಟಾರ. ಅಂಡ್ ಇದಿರೋದು ಡ್ರೈಯರ್. ಸೊ ಈ 3 ವಾಷಿಂಗ್ ಮಷಿನ್ ನೀವೇನ್ ಮಾಡ್ಬೋದು, ಇಲ್ಲಿ ಜಸ್ಟ್ €2 ಕಾಯಿನ್ ಹಾಕ್ಬೇಕ. ಆ ವಾಷಿಂಗ್ ಮಷಿನ್ ಯೂಸ್ ಮಾಡ್ತೀರಿ, ಅದ್ರದ್ದು ಬಟನ್ ಕ್ಲಿಕ್ ಮಾಡಿ ಯು ಕ್ಯಾನ್ ಯೂಸ್ ದ ವಾಷಿಂಗ್ ಮಷಿನ್. ಅಂಡ್ €2 ಐತಿ ವಾಷಿಂಗ್ ಈಗ. ಅಂಡ್ €1.7 ಫಾರ್ ಡ್ರೈಯಿಂಗ್ ದ ಕ್ಲೋತ್ಸ್. ಸೊ ಇದಿಷ್ಟು ಏರಿಯಾ. ಈಗ ಮ್ಯಾಲ ಹೋಗೋಣಂತ. ಸೊ ದಿನಕ್ಕೆ 2-3 ಸತಿ ಸ್ಟೆಪ್ಸ್ ತಗೋಬೇಕು. 4th ಫ್ಲೋರ್. ಅಂಡ್ ಮೊನ್ನೆ ಏನಾಗೈತಿ, ಬಟ್ಟೆ ವಾಷಿಂಗಿಗೆ ಹಾಕ್ಬೇಕಿತ್ತ. 2 ಸತಿ ಹಾಕ್ಬೇಕಿತ್ತು. ಸೊ ಒಂದ್ಸತಿ ಹಾಕಿ ಬಂದೆ, ಪೌಡರ್ ಬಿಟ್ಟು ಹೋಗಿದ್ದೆ. ಒಂದ್ಸತಿ ಲಿಕ್ವಿಡ್ ಬಿಟ್ಟು ಹೋಗಿದ್ದೆ. ಸೊ ಅವತ್ತಂತೂ 6-7 ಸತಿ ಅಡ್ಡಾಡೆ ನಾನು. ಸೊ ಫ್ಲೋರ್ ಎಂಟರ್ ಆದ್ವಿ. ಆಕ್ಚುಲಿ ಲಿಫ್ಟ್ ಐತಿ, ವರ್ಕ್ ಆಗತ್ತಿಲ್ಲ ಅದು. ಸೊ ಇದು ಕಾಮನ್ ಏರಿಯಾ. ಎಂಟರ್ ಆದ ಕೂಡೇನ ಇದಿಷ್ಟು ಕಿಚನ್ ಕುಕಿಂಗ್ ಸ್ಪೇಸ್. ಸೊ ಇಲ್ಲೇನೈತ್ಲ, ನನಗಂತ ಇದು ಕಬರ್ಡ್ ಕೊಟ್ಟಾರ. ಸೊ ಅವ್ರವ್ರಿಗೆ ಅವ್ರವ್ರ ಕಬರ್ಡ್. ಸೊ ಇದಾಯ್ತು. ಆ್ಯಂಡ್ ಕುಕ್ ಏನು ಮಾಡ್ತಿರ್ತೇವಲ್ಲ, ಕುಕ್ ಮಾಡಿದ ಕೂಡೇನೆ ಇಲ್ಲೇನು ಸಾಮಾನು ಇಡಂಗಿಲ್ಲ. ಸೊ ಅವಾಗ ವಾಶ್ ಮಾಡಿ ನಿಮ್ಮ ರೂಮ್ನಾಗ ನೀವು ಒಯ್ದು ಬಿಡ್ಬೇಕು. ಆ್ಯಂಡ್ ದೆನ್ ದೇರ್ ಇಸ್ ರೆಫ್ರಿಜರೇಟರ್. ಸೊ ಎಲ್ಲ ಸಾಮಾನು ಇಲ್ಲಿಡೋದು. ಆ್ಯಂಡ್ ಮೈಕ್ರೋವೇವ್ ಐತಿ. ಸೊ ಇದೆಲ್ಲ ಆಯ್ತು. ಆ್ಯಂಡ್ ಇಲ್ಲಿ ಏನಂತಂದ್ರೆ ವೆಂಟಿಲೇಷನ್ ಇಲ್ಲ. ಸೊ ಯಾವಾಗಲೂ ಡೋರ್ ತೆಗಿಬೇಕು ಕುಕಿಂಗ್ ಮಾಡ್ಬೇಕಾರೆ. ಇಲ್ಲ ಅಂತಂದ್ರೆ ಅದು ಫೈರ್ ಅಲಾರಮ್ ಇರ್ತೈತಲ್ಲ, ಯಾವಾಗಲೂ ಸ್ವಿಚ್ ಆನ್ ಆಗ್ತೈತಿ. ಸ್ವಲ್ಪ ಹೊಗೆ ಜಾಸ್ತಿ ಆತಂದ್ರೆ. ಆ್ಯಂಡ್ ನಂದು ರೂಮ್ ಎಂಟರ್ ಆಗೋಣಂತ. ಸೊ ನಂದು ರೂಮ್ ಬರೋದಿಲ್ಲೇ. ಸೊ ನನ್ನ ರೂಮಿಗೆ ಎಲ್ಲರಿಗೂ ವೆಲ್ಕಮ್. ಫಸ್ಟ್ ಟೈಮ್ ನಾ ಯಾವ ಮನಿನಾಗಿದೆ ಅಲ್ಲ, ಆ ಮನಿಗೆ ಡೋರಿಗೆ ಲಾಕ್ ಐತಿ, ಲೈಕ್ ರೂಮಿಗೆ ಲಾಕ್ ಐತಿ. ಯೂಶಲಿ ಲಾಕ್ ಕೊಡುದಿಲ್ಲ, ಯಾವಾಗೂ ಓಪನ್ ಇಟ್ಟಿರ್ತಾರೆ. ಸೊ ಈ ರೂಮಿಗೆ ಲಾಕ್ ಐತಿ. ಡೋರ್ ಎಂಟರ್ ಆದ ತಕ್ಷಣ ಈ ಕಡೆ ರೈಟ್ ಸೈಡ್ ಸಿಂಕ್ ಐತಿ. ಈ ಪಾರ್ಟ್ ನನಗ್ ಲೈಕ್ ಆಗಿಲ್ಲ. ಬಿಕಾಸ್ ಹಾಸ್ಟೆಲ್ ಫೀಲ್ಸ್ ಬರ್ತೈತಿ, ಪ್ರೈವೇಟ್ ರೂಮ್ ಅನ್ಸಂಗಿಲ್ಲ. ಅದಕ್ಕೆ ಈ ಸಿಂಕ್ ಯೂಶಲಿ ನಾನು ನನ್ನ ಸ್ಕಿನ್ ಕೇರ್ ಬ್ರಷಿಂಗ್ ಗಿಶಿಂಗ್ ಎಲ್ಲ ಇಲ್ಲೇ ಮಾಡ್ತೀನಿ. ಆ್ಯಂಡ್ ಡಸ್ಟ್ಬಿನ್, ವೆಟ್ ಡಸ್ಟ್ಬಿನ್ ಅಲ್ಲಿಟ್ಟೇನಿ. ಆ್ಯಂಡ್ ನಂದು ಕ್ಲಾತ್ ಏನು ಯೂಸ್ ಮಾಡ್ತೇನಲ್ಲ ಅದೆಲ್ಲ ಇದ್ರನ್ನ ಹಾಕೇನಿ. ಇದು ಏರಿಯಾ ಫುಲ್ ಲೈಕ್ ಕೈಂಡ್ ಆಫ್ ವಾಶ್ರೂಮ್ ಏರಿಯಾ ಟೈಪ್ ಮಾಡಿಟ್ಟೇನಿ. ಈ ಸಿಂಕ್ ಏರಿಯಾ ಕಾಣಿಸ್ಬಾರ್ದಂತ ಅದು ಆಪೋಸಿಟ್ ಒಂದು ವೈಟ್ ವಾರ್ಡ್ರೋಬ್ ಇಟ್ಟೇನಿ. ಪಾರ್ಟಿಷನ್ ಮಾಡ್ತೈತಿ. ಆ್ಯಂಡ್ ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಾರ, ವುಡನ್ ವಾರ್ಡ್ರೋಬ್. ಈಗ ನಂಗೆ ಜಾಸ್ತಿ ವಾರ್ಡ್ರೋಬ್ ಆಗಲಿ ಸ್ಟೋರೇಜ್ ಸ್ಪೇಸ್ ಬೇಕಾಗಂಗಿಲ್ಲ. ಬಿಕಾಸ್ ಲಾಸ್ಟ್ ಮನಿನಾಗ ನಾನು ಲಗೇಜ್ ಅನ್ಪ್ಯಾಕ್ ಮಾಡಿರ್ಲಿಲ್ಲ. ಓಕೆ, ಸೊ ನಾನು ಯೂಸ್ ಮಾಡಿದ ಒಂದು 20 ಕ್ಲಾತ್ಸ್ ಇರ್ಬೋದು. ನಾ ಯಾವಾಗ್ಲೂ ರೆಗ್ಯುಲರ್ ಆಗಿ ಹಾಕೋತೀನಿ. ಅಂಡ್ ಐ ಲವ್ ವೇರಿಂಗ್ ದಮ್. ಸೊ ಅದಷ್ಟೇ ಹಾಕೊಂಡು ಅಡ್ಡಾಡೆ ನಾನು. ಉಳ್ಕಿದ್ದೆಲ್ಲ ಸಾಮಾನು ನಂಗೆ ಆಕ್ಚುಲಿ ಅನ್ನಿಸ್ತ ಅದೆಲ್ಲ ಬೇಕಾಗಿರ್ಲಿಲ್ಲ. ಸೊ ಎಲ್ಲಾನು ಲಗೇಜ್ನಾಗ ಇಟ್ಟೇನಿ. ಯಾರ ಬಂದಂಗೆ ಯಾರಿಗೆ ಲೈಕ್ ಆಗ್ತದೆ ಕೊಡ್ತೇನೆ. ಸೊ ನಂಗೆ ಅಷ್ಟು ಇದು ಸ್ಪೇಸ್ ಬೇಕಾಗಂಗಿಲ್ಲ. ಸೊ ಹ್ಯಾಂಗರ್ಸ್ನ ಹಾಕಿಟ್ಟೇನಿ. ಆ್ಯಂಡ್ ನೋಡೋಣಂತ. ಸೊ ಈ ಕಬರ್ಡ್ನಾಗ ನಾ ಏನು ಒಕೇಶನಲಿ ಹಾಕೋತಲ್ಲ ಅದಷ್ಟೇ ಇಟ್ಟೇನಿ. ಎಥ್ನಿಕ್ ವೇರ್ಸ್, ನನ್ನ ಸ್ಕರ್ಟ್ಸ್, ನನ್ನ ಡ್ರೆಸ್ಸಸ್.
ಆ್ಯಂಡ್ ನಾ ಟವಲ್ ಏನು ಯೂಸ್ ಮಾಡ್ತೇನಲ್ಲ ಡ್ರೈ ಮಾಡಿ ಇಲ್ಲಿ ಹ್ಯಾಂಗ್ ಮಾಡೋದು ಇಟ್ಕೊಂಡೇನಿ. ಆ್ಯಂಡ್ ಇಲ್ಲೊಂದಿಷ್ಟು ಇದಾವ. ಆ್ಯಂಡ್ ನಂದು ಜಿಮ್ ವೇರ್ ಸ್ವಲ್ಪ ಹಂಗೆ ರ್ಯಾಂಡಮ್ ಆಗಿ ಸಾಮಾನು ಇಟ್ಟೇನಿ. ಆ್ಯಂಡ್ ನಂದು ಲೈಕ್ ಬಾತಿಂಗ್ ಇನ್ ಕೇರ್, ಐ ಡೋಂಟ್ ನೋ, ಲೈಕ್ ವೆಲ್ನೆಸ್ ಆಗಲಿ, ನನ್ನ ಬಾಡಿ ಕೇರ್ ಏನೈತಿ, ನನ್ನ ಹೇರ್ ಕೇರ್ ಎಲ್ಲ ಇಲ್ಲಿಟ್ಟೇನಿ. ಆ್ಯಂಡ್ ನಂದು ಎವ್ರಿ ಡೇ ನಂದು ಬ್ರೇಕ್ಫಾಸ್ಟ್ ಮೀಲ್ ಇಲ್ಲಿಟ್ಟೇನಿ. ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್. ನೀವು ಸ್ಪೇಸ್ ನೋಡ್ಬೋದು. ಈಗೀಗ ಸಾಮಾನ ಇಲ್ಲ ನನ್ನ ಕಡೆ. ಇದು ಕ್ಲೋಸ್ ಮಾಡೋಣಂತ. ಆ್ಯಂಡ್ ನನ್ನ ಜಿಮ್ ಎಕ್ವಿಪ್ಮೆಂಟ್ಸ್ ಏನಿದಾವ, ಮೈ ಡಂಬಲ್ಸ್, 30 kg ಡಂಬಲ್, ನನ್ನ ಸ್ಕಿಪ್ಪಿಂಗ್ ಎಲ್ಲ ಇಲ್ಲಿ ಇಟ್ಕೊಂಡೇನಿ. ಆ್ಯಂಡ್ ಈ ಕಬರ್ಡ್ ಬಾಜುಗೆ ಬರೋದು, ದಿಸ್ ಇಸ್ ದ ಟೇಬಲ್. ಅಲ್ಲಿ ಏನು ವೆಸಲ್ಸ್ ಇಡೋಂಗಿಲ್ಲ, ಸೊ ಅದ್ರ ಸಂಬಂಧ ಎಲ್ಲ ವೆಸಲ್ಸ್ ಇಲ್ಲಿಟ್ಟೇನಿ. ನಾನು ಅಲ್ಲಿ ವಾಶ್ ಮಾಡಿ ಬಂದೆ ಇಲ್ಲೇ ಅದು ಏನಂತಾರ ನೀರು ಇಳ್ಯಾಕ ಇಟ್ಟಿರ್ತೇನೆ. ಆ್ಯಂಡ್ ಈ ಟೇಬಲ್ ಜಸ್ಟ್ ರ್ಯಾಂಡಮ್ ಸ್ಟಾಫ್ ನನ್ನ ಲ್ಯಾಪ್ಟಾಪ್ ಇಟ್ಟಿರ್ತೇನೆ. ಆ್ಯಂಡ್ ಈ ಕಬರ್ಡಿಗೆ ಬರೋಣಂತ. ಸೊ ಈ ವೈಟ್ ಕಬರ್ಡ್ನಾಗ ನಾನು ಎವ್ರಿ ಡೇ ವೇರ್ ಇಟ್ಟೇನಿ. ನನ್ನ ಜಾಕೆಟ್ಸ್ ಹ್ಯಾಂಗ್ ಮಾಡೇನಿ. ಆ್ಯಂಡ್ ಐ ಬಾಟ್ ದಿಸ್ ನ್ಯೂ ಜಾಕೆಟ್ ಫ್ರಮ್ ಬೆರೆಶ್ಕಾ. ಸೊ ನಾ ಇದಕ್ಕೆ 16 euros ಕೊಟ್ಟೆ. ಇಟ್ ವಾಸ್ ಅನ್ ಆಫರ್. ಆ್ಯಂಡ್ ನಾ ಟ್ರೈ ಮಾಡ್ಬೇಕಾ, ಡಾರ್ಕ್ ಕಲರ್ಸ್ ಯೂಶ್ವಲಿ ಟ್ರೈ ಮಾಡಂಗಿಲ್ಲ. ಸೊ ಐ ಆಮ್ ವೇಟಿಂಗ್ ಟು ಟ್ರೈ ದಿಸ್. ಆ್ಯಂಡ್ ಇದೆಲ್ಲ ಹಳೆ ಜಾಕೆಟ್ಸ್. ಆ್ಯಂಡ್ ವಿಂಟರ್ ವೇರ್ಸ್ ಇಟ್ಟೇನಿ. ಆ್ಯಂಡ್ ನಾ ಏನು ಯೂಶ್ವಲಿ ಎವ್ರಿ ಡೇ ಹಾಕೊಂಡಿರ್ತೇನೆ ಆ್ಯಂಡ್ ವಾಷಿಂಗ್ ಹಾಕೋದಿರಂಗಿಲ್ಲ, ಸೊ ಅದೆಲ್ಲ ಇಲ್ಲಿ ಹಾಕೇನಿ. ನಾನು ಛೋಟು ಟಾಪ್ಸ್, ಕ್ರಾಪ್ ಟಾಪ್ಸ್ ಆಗಲಿ, ನನ್ನ ಎವ್ರಿ ಡೇ ಟೀ ಶರ್ಟ್ಸ್ ಆಗಲಿ ಇಲ್ಲಿ ಇಟ್ಟೇನಿ. ಜಾಸ್ತಿ ಸ್ಪೇಸ್ ತೊಗೊಳೋದಿಲ್ಲ. ಆ್ಯಂಡ್ ದ್ಯಾಟ್ಸ್ ಅಬೌಟ್ ಇಟ್. ನಂದು ಏನು ಔಟ್ಫಿಟ್ಸ್ ಇದಾವ ಎಲ್ಲ ಮುಗೀತು. ಆ್ಯಂಡ್ ಏನು ಎಕ್ಸ್ಟ್ರಾ ಔಟ್ಫಿಟ್ಸ್ ಇದ್ವು ಎಲ್ಲ ಲಗೇಜ್ನಾಗ ಇದಾವ. ಈ ಟೇಬಲ್ ಬಾಜು ನಂಗೆ ಪರ್ಸ್ನಲ್ ಯೂಸಿಗೆ ಒಂದು ಫ್ರಿಜ್ ಐತಿ. ಸೊ ಮೊನ್ನೆ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡ್ಕೊಂಡೇನಿ. ಸೊ ಹಿಂಗೆ ಕಾಣಿಸ್ತೈತಿ. ಆ್ಯಂಡ್ ಅದು ನಂದು ಯಾರು ಸಬ್ಲೆಟ್ ಹಾಕಾರಲ್ಲ, ಲೈಕ್ ಅವಂದದು ಫ್ರಿಜ್ ನಂಗೆ ಯೂಸ್ ಮಾಡಂತ ಹೇಳೋಣ. ಆ್ಯಂಡ್ ಈ ಫುಲ್ ಸ್ಪೇಸ್ ಏನೈತಲ್ಲ ಇದನ್ನ ಖಾಲಿ ಇಟ್ಟೇನಿ. ನಂಗೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಆಗಲಿ, ಜಸ್ಟ್ ಕುಂತ್ ಎಕ್ಸಸೈಸ್ ಮಾಡೋಕ್ಕಾಗಲಿ, ಲೈಕ್ ಯೋಗ ವರ್ಕೌಟ್ ಮಾಡಕ್ಕೆ ಇದು ಪರ್ಫೆಕ್ಟ್ ಸ್ಪೇಸ್ ಐತಿ. ಆಮೇಲೆ ನಂಗೆ ವಾಲ್ ಹ್ಯಾಂಗಿಂಗ್ಸ್ ಇಲ್ಲ, ಅದೇ ಲೈಕ್ ಆಗತ್ತೈತಿ ರೂಮ್ನಾಗ. ಐ ಲೈಕ್ ದೀಸ್ ಜಸ್ಟ್ ಪ್ಲೇನ್ ವೈಟ್ ವಾಲ್ಸ್. ಫ್ರಿಜ್ ಬಾಜು ದೊಡ್ಡ ಶೆಲ್ಫ್ ಐತಿ. ನನ್ನ ಬುಕ್ಸ್ ಅರೇಂಜ್ ಮಾಡೇನಿಲ್ಲೇ, ಸ್ಟ್ರೇಟ್ನರ್ ಆ್ಯಂಡ್ ಡ್ರೈಯರ್. ಇಲ್ಲಿ ಸ್ಟೇಷ್ನರಿ ಇಟ್ಟೇನಿ. ಆ್ಯಂಡ್ ಇಲ್ಲಿ ನನ್ನ ಮೇಕಪ್, ರ್ಯಾಂಡಮ್ ಥಿಂಗ್ಸ್, ನಂದು ಹೇರ್ ಕೇರ್ ಆ್ಯಂಡ್ ಜ್ಯುವೆಲ್ರಿ, ಆ್ಯಂಡ್ ಇಲ್ಲೂ ರ್ಯಾಂಡಮ್ ಥಿಂಗ್ಸ್. ಸೊ ಹಿಂಗೆ ಕಾಣಿಸ್ತೈತಿ. ಆ್ಯಂಡ್ ಇದ್ರ ಕೆಳಗಡೆನ ಒಂದು ಸ್ಮಾಲ್ ಟೇಬಲ್ ಕೊಟ್ಟಾರ. ಇಲ್ಲೇ ಐ ಗಾಟ್ ದಿಸ್ ಕ್ಯಾಂಡಲ್ ಫ್ರಮ್ ಯೂರೋ ಸ್ಟೋರ್. ಸೊ ಇದ್ರನಾಗ ಏನು ಸೆಂಟ್ ಇಲ್ಲ, ಜಸ್ಟ್ ಲೈಟಿಗೆ. ಆ್ಯಂಡ್ ಇಲ್ಲಿ ಒಂದು ಕಲ್ಲಿಂದ ಇದಿಟ್ಟೇನಿ. ಇದು ಯೂರೋ ಸ್ಟೋರ್ಲೆ ತೊಗೊಂಡು ಬಂದೆ. ಆ್ಯಂಡ್ ಐ ಆಮ್ ರೀಡಿಂಗ್ ದಿಸ್ book Alchemist. It's very sensible and learning with a story. So nanu innu just 25% odeni and the book is really good. I'm enjoying. And and diary itteni, na everyday bariteni. So ee table ಮೇಲೆ ಇಟ್ಟೇನಿ. and ಇದ್ರ ಬಾಜುಕ ಹಿಂಗ್ ಬೆಡ್ ಹಾಕೇನಿ. and I love this space. actually ನೀವು ನೈಟ್ ನೋಡ್ಬೇಕ ನನ್ನ ರೂಮಿನ ವ್ಯೂ ಎಷ್ಟು ಮಸ್ತ್ ಇರ್ತೈತಿ. ಆ್ಯಂಡ್ ಇಲ್ಲಿ ಕ್ಯಾಂಡಲ್ ಐತಿ. ಸೊ ಇದನ್ನ ಚೇರ್ ಇಟ್ಟು ಇಲ್ಲಿ ಇಟ್ಟಿರ್ತೇನೆ. ಅದಕ್ಕೆ ಕ್ಲಿಪ್ ಹಾಕಿರ್ತೇನಂತ. ಆ್ಯಂಡ್ ಯಾ ದಟ್ಸ್ ಅಬೌಟ್ ಇಟ್. ನನ್ನ ರೂಮು ಈ ಬೆಡ್ ಇಂತ್ರ ಇದು ವ್ಯೂ ಐತಿ. ಆ್ಯಂಡ್ ಓಪನ್ ಮಾಡಿದ್ರೆ ಇಲ್ಲೂ ಕುಂದಿರ್ಬೋದು ಆರಾಮ್ಸೆ. ರಾತ್ರಿ ಬಂದ ಏನ್ ಪ್ರಾಬ್ಲಮ್ ಅಂತಂದ್ರ ಭಾಳ ಬೈಕ್ಸ್ ಮತ್ ಕಾರ್ದಿಂದ ಆವಾಜ್ ಆಗ್ತೈತಿ. ಇಲ್ಲಿ ಹೈವೇಗ್ ಟಚ್ ಆಗ್ತೈತಿ ಅನಿಸ್ತೈತಿ. ಯಾವಾಗೂ ಟ್ರಕ್ ಗೀಕ್ ಅಡ್ಡಾಡ್ತಿರ್ತಾವ. ಅಂಡ್ ನಂಗೆ ವಿಂಡೋ ಕ್ಲೋಸ್ ಮಾಡ್ಕೊಂಡು ಮಲ್ಕೊಳಕ್ ಆಗಂಗಿಲ್ಲ. ಅದ್ ಒಂದ್ ಪ್ರಾಬ್ಲಮ್ ಆಗ್ತೈತಿ. ಬಟ್ ಇಟ್ಸ್ ಫೈನ್ ಅನ್ಕೋತೇನೆ. ಅಂಡ್ ದಿಸ್ ಇಸ್ ದ ವ್ಯೂ ಫ್ರಮ್ ಮೈ ವಿಂಡೋ. ಅಂಡ್ ಆಲ್ಸೋ ಈಗ ಹೊಸ ಮನಿನ ಶಿಫ್ಟ್ ಆತ್ಕೊಂಡ್ಲ ಜಲ್ದಿ ಲೈಕ್ ಸೆಟ್ ಆಗತ್ತೇನಿ. ಭಾಳ ಟೈಮ್ ತೊಗೊಳಂಗಿಲ್ಲ. ಅಂದ್ರೆ ಮುಂಚೆ ಒಂದು 15-20 ಡೇಸ್ ಫುಲ್ ಮಾನಸಿಕ ಇರ್ತಿದ್ದೆ ನಾನು, ಇದೇನು ಹೊಸ ಏರಿಯಾ ಹೊಸ ಮನಿ ಅಂತ. ಬಟ್ ನಾ ಭಾಳ ಇಂಪ್ರೂವ್ ಆಗೇನಿ. ಅಂಡ್ ಐ ಹೋಪ್ ಇದು ಅಪಾರ್ಟ್ಮೆಂಟ್ ಟೂರ್ ನಿಮ್ಗೆ ಲೈಕ್ ಆತ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನಂತ. ಬೈ ಬಾಯ್.